ಕಾಂಗ್ರೆಸ್ ಪಕ್ಷದ ಮೊದಲ ಪರಿವಾರಕ್ಕೆ ದೊಡ್ಡ ಸಂಕಷ್ಟ ಶುರುವಾಗುವ ಲಕ್ಷಣಗಳು ಕಂಡು ಬರ್ತಿವೆ. ಒಂದೆಡೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ರಾಹುಲ್ ವಿರುದ್ಧ ಇಡಿ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದೆ. ಮತ್ತೊಂದೆಡೆ ಡಿಎಲ್ಎಫ್ ದುರ್ಬಳಕೆ ಹಗರಣದಲ್ಲಿ ಇಡಿ ಸೋನಿಯಾ ಅಳಿಯ ರಾಬರ್ಟ್ ವಾದ್ರಾ ವಿಚಾರಣೆಯನ್ನ ನಡೆಸುತ್ತಿದೆ. ಒಂದೇ ದಿನ ಇಡೀ ಗಾಂಧಿ ಕುಟುಂಬಕ್ಕೆ ಡಬಲ್ ಶಾಕ್ ಕೊಟ್ಟಿದೆ. ಇಷ್ಟಕ್ಕೂ ಗಾಂಧಿ ಕುಟುಂಬಕ್ಕೆ ಸಂಕಷ್ಟ ಎದುರಾಗುತ್ತಿದ್ದೇಕೆ ಅಂತ ತೋರಿಸ್ತೀವಿ ನೋಡಿ. ಹೀಗೆ ರಾಬರ್ಟ್ ವಾದ್ರಾ ದೆಹಲಿಯ ಬೀದಿಗಳಲ್ಲಿ ನಡೆದುಕೊಂಡು ಹೋಗ್ತಿರೋದನ್ನ ನೋಡಿ. ಇವರೇನೋ ದೊಡ್ಡ ಹೋರಾಟಕ್ಕೂ ಸರ್ಕಾರದ ವಿರುದ್ಧ ಒಳ್ಳೆಯ ಕಾರಣಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನೀವಂದುಕೊಂಡ್ರೆ ಆ ಭ್ರಮೆಯನ್ನ ಬಿಟ್ಟು ಬಿಡಿ. ಇವರು ಹೀಗೆ ದೆಹಲಿ ಬೀದಿಗಳಲ್ಲಿ ನಡೆದುಕೊಂಡು ಹೊರಟಿರೋದು ಜಾರಿ ನಿರ್ದೇಶನಾಲಯದ ಕಚೇರಿಗೆ. ಹರಿಯಾಣದ ಗುರುಗ್ರಾಮ್ ಬಳಿಯ ಶಿಕೋಪುರ ಗ್ರಾಮದಲ್ಲಿ ಮಾಡಿದ್ದ ಭೂ ಕಬಳಿಕೆ ಪ್ರಕರಣದಲ್ಲಿ ಇಡಿ ರಾಬರ್ಟ್ ವಾದ್ರಾಗೆ ಸಮನ್ಸ್ ನೀಡಿತ್ತು. ಏಪ್ರಿಲ್ 8ರಂದು ವಿಚಾರಣೆಗೆ ಹಾಜರಾಗಲು ಇಡಿ ಸಮನ್ಸ್ ನೀಡಿತ್ತು. ಆದರೆ ಆಗ ವಾದ್ರಾ ಹಾಜರಾಗಿರಲಿಲ್ಲ. ಈಗ ಇಡಿ ಸಮನ್ಸ್ ನೀಡಿ ವಿಚಾರಣೆಗೆ ಕರೆದಿತ್ತು. ಇಡಿ ಕಚೇರಿಗೆ ಹೋಗಲು ರಾಬರ್ಟ್ ವಾದ್ರಾ ಇಷ್ಟೆಲ್ಲ ಹೈ ಡ್ರಾಮಾ ಮಾಡಿದ್ದಾರೆ. ಮಂಗಳವಾರ ಗಾಂಧಿ ಕುಟುಂಬಕ್ಕೆ ಡಬಲ್ ಶಾಕ್ ನೀಡಿದ ಇಡಿ. ಸೋನಿಯಾ ರಾಹುಲ್ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್. ಮಂಗಳವಾರ ಗಾಂಧಿ ಕುಟುಂಬಕ್ಕೆ ಇಡಿ ಡಬಲ್ ಶಾಕ್ ನೀಡಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಇಡಿ ಕೋರ್ಟ್ಗೆ ಏಪ್ರಿಲ್ 9ರಂದು ಚಾರ್ಜ್ ಶೀಟ್ ಸಲ್ಲಿಸಿತ್ತು. ಇದರಲ್ಲಿ ಸೋನಿಯಾ ಗಾಂಧಿ ಆರೋಪಿ ನಂಬರ್ 1 ಆಗಿದ್ರೆ ರಾಹುಲ್ ಗಾಂಧಿ ನಂಬರ್ 2 ಆಗಿದ್ದಾರೆ. ಇವರಿಬ್ಬರ ಜೊತೆಗೆ ಚಾರ್ಜ್ ಶೀಟ್ ನಲ್ಲಿ ಸುಮನ್ ದುಬೆ, ಸ್ಯಾಮ್ ಪಿತ್ರೋಡಾ ಹೆಸರನ್ನ ಕೂಡ ನಮೂದಿಸಲಾಗಿದೆ. ಮಂಗಳವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇಡಿ ಚಾರ್ಜ್ ಶೀಟ್ ಪರಿಗಣಿಸಿದ್ದು, ಚಾರ್ಜ್ ಶೀಟ್ ಅಂಗೀಕರಿಸುವ ಕುರಿತು ಏಪ್ರಿಲ್ 25ಕ್ಕೆ ವಿಚಾರಣೆ ದಿನಾಂಕ ನಿಗದಿಪಡಿಸಿದೆ. ಏಪ್ರಿಲ್ 9ರಂದು ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದಾಗಲೇ ಗಾಂಧಿ ಪರಿವಾರಕ್ಕೆ ಢವಢವ ಶುರುವಾಗಿತ್ತು. ಯಾಕಂದ್ರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಜಾಮೀನಿನ ಮೇಲೆ ಹೊರಗಿದ್ದಾರೆ. ತಮ್ಮ ವಿರುದ್ಧ ಸುಬ್ರಮಣಿಯನ್ ಸ್ವಾಮಿ ಸಲ್ಲಿಸಿದ್ದ ದೂರನ್ನ ಪರಿಗಣಿಸಿ ಕೆಳ ಹಂತದ ನ್ಯಾಯಾಲಯ ವಿಚಾರಣೆ ಶುರು ಮಾಡಿತ್ತು. ಇದಕ್ಕೆ ತಡೆ ನೀಡುವಂತೆ ಸೋನಿಯಾ ಮತ್ತು ರಾಹುಲ್ ದೆಹಲಿ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಕೆಳ ಹಂತದ ನ್ಯಾಯಾಲಯದಲ್ಲಿ ನಡೀತಿರೋ ವಿಚಾರಣೆಗೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಿರಾಕರಿಸಿದ್ವು. ಬದಲಿಗೆ ವಿಚಾರಣೆ ವೇಳೆ ವೈಯಕ್ತಿಕ ಹಾಜರಿ ಅಗತ್ಯ ಇಲ್ಲ ಅಂತ ಹೇಳಿದ್ವು. ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಗಾಂಧಿ ಕುಟುಂಬಕ್ಕೆ ಆತಂಕ ಶುರುವಾಗಿದೆ. ಇಡಿ ಚಾರ್ಜ್ ಶೀಟ್ ಸಲ್ಲಿಸಿರುವುದರಿಂದ ಕೇವಲ ಗಾಂಧಿ ಕುಟುಂಬಕ್ಕೆ ಮಾತ್ರವೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಬುಡಕ್ಕೂ ಬಿಸಿ ನೀರು ಕಾಯಿಸಿದಂತಾಗಿದೆ. ಯಾಕಂದ್ರೆ ಸುಬ್ರಮಣಿಯನ್ ಸ್ವಾಮಿ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಅರ್ಜಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ನಮೂದಿಸಿದ್ದಾರೆ. ಯಾವುದೇ ರಾಜಕೀಯ ಪಕ್ಷ ಯಾವುದೇ ಕಂಪನಿಗೆ ಸಾಲ ನೀಡುವಂತಿಲ್ಲ. ಒಂದು ವೇಳೆ ಆ ರೀತಿ ಸಾಲ ನೀಡಿದ್ರೆ ಜನಪ್ರತಿನಿಧಿಗಳ ಕಾಯ್ದೆಯಡಿ ಪಕ್ಷದ ಮಾನ್ಯತೆಯೇ ರದ್ದಾಗುತ್ತೆ. ಪ್ರಸ್ತುತ ಇಡಿ ಸಲ್ಲಿಸಿರೋ ಆರೋಪ ಪಟ್ಟಿಯಲ್ಲಿ ಕಾಂಗ್ರೆಸ್ ಹೆಸರಿದೆಯೋ ಇಲ್ವೋ ಅನ್ನೋದು ಪಕ್ಕಾ ಆಗಿಲ್ಲ. ಒಂದು ವೇಳೆ ಚಾರ್ಜ್ ಶೀಟ್ ನಲ್ಲಿ ಕಾಂಗ್ರೆಸ್ ಪಕ್ಷದ ಹೆಸರು ಸೇರಿಸದೇ ಇದ್ರೆ ಈ ಕುರಿತು ಸುಬ್ರಮಣಿಯನ್ ಸ್ವಾಮಿ ಮತ್ತೊಮ್ಮೆ ತಗಾದೆ ತೆಗೆಯೋದು ಪಕ್ಕ. ಆಗ ಇಡಿ ಮತ್ತೊಮ್ಮೆ ತನಿಖೆ ಮಾಡಿ ಕಾಂಗ್ರೆಸ್ ಹೆಸರು ಸೇರಿಸಿದ್ರೆ ಪಕ್ಷಕ್ಕೆ ಸಂಚಕಾರ ಬರೋದು ಗ್ಯಾರಂಟಿ ಅಂತ ಕಾನೂನು ತಜ್ಞರು ಹೇಳ್ತಿದ್ದಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ವಿರುದ್ಧ ಇಡಿ ಸಲ್ಲಿಸಿರೋ ಚಾರ್ಜ್ ಶೀಟ್ ನಲ್ಲಿ ಇಬ್ಬರನ್ನ ಅಕ್ರಮ ಆಸ್ತಿ ಗಳಿಕೆ ಕಾಯ್ದೆ ಸೆಕ್ಷನ್ 4ರ ಅಡಿ ಶಿಕ್ಷಿಸಬೇಕು ಅಂತ ನ್ಯಾಯಾಲಯವನ್ನ ಕೋರಿಕೊಂಡಿದೆ. ಒಂದು ವೇಳೆ ನ್ಯಾಯಾಲಯವೇನಾದ್ರೂ ಇಡಿ ಮನವಿಯನ್ನ ಪರಿಗಣಿಸಿದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರು 7 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ. ಒಂದು ವೇಳೆ ಈ ರೀತಿಯಾದ್ರೆ ಇಬ್ಬರು ಜೈಲು ಪಾಲಾಗಬೇಕಾಗುತ್ತೆ.
ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವ ಅವಕಾಶ ಇದ್ರೂ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿದ್ದ ಕುಟುಂಬಸ್ಥರು ಹಗರಣದ ಸುಳಿಯಲ್ಲಿ ಸಿಲುಕಿ ಶಿಕ್ಷೆಗೆ ಗುರಿಯಾಗಿದ್ರು ಅನ್ನೋ ಹಣೆಪಟ್ಟೆ ಕಟ್ಟಿಕೊಳ್ಳೋದು ಪಕ್ಕಾ ಆಗಿದೆ. ಇಷ್ಟಕ್ಕೂ ಏನಿದು ನ್ಯಾಷನಲ್ ಹೆರಾಲ್ಡ್ ಹಗರಣ? ಇದರಿಂದ ಕಾಂಗ್ರೆಸ್ನ ಮೊದಲ ಪರಿವಾರಕ್ಕೆ ಕಂಟಕ ಎದುರಾಗಿದ್ದೇಕೆ? ಇಡಿ ಸಲ್ಲಿಸಿರೋ ಚಾರ್ಜ್ ಶೀಟ್ನಲ್ಲಿ ಯಾರ ಹೆಸರಿದೆ? ರಾಬರ್ಟ್ ವಾದ್ರಾಗೆ ವಿಚಾರಣೆಗೆ ಹಾಜರಾಗಲು ಇಡಿ ಸಮನ್ಸ್ ನೀಡಿದ್ಯಾಕೆ ಅಂತ ಹೇಳ್ತೀವಿ. ಸೋನಿಯಾ ರಾಹುಲ್ ವಿರುದ್ಧ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇಷ್ಟಕ್ಕೂ ಏನಿದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ? ಕಾಂಗ್ರೆಸ್ನ ಮೊದಲ ಕುಟುಂಬದ ವಿರುದ್ಧ ದೂರು ನೀಡಿದ್ಯಾರು? ಚಾರ್ಜ್ ಶೀಟ್ನಲ್ಲಿ ಯಾರ ಹೆಸರಿದೆ? ರಾಬರ್ಟ್ ವಾದ್ರಾಗೆ ಇಡಿ ಸಮನ್ಸ್ ನೀಡಿರುವುದ್ಯಾಕೆ ಅಂತ ನೋಡೋಣ ಬನ್ನಿ. ಇಡಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಿದ್ರಿಂದ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ. ಇದುವರೆಗೆ ಇಡಿ ಚಾರ್ಜ್ ಶೀಟ್ ಸಲ್ಲಿಸಲು ವಿಫಲವಾಗಿತ್ತು. ಸುಮಾರು 9 ವರ್ಷಗಳ ಸುದೀರ್ಘ ವಿಚಾರಣೆ ಬಳಿಕ ಇಡಿ ಚಾರ್ಜ್ ಶೀಟ್ ಸಲ್ಲಿಸಿದೆ. ಇದರಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಗಾಂಧಿ ಪರಿವಾರದ ಸ್ನೇಹಿತರೊಬ್ಬರು ಸ್ಯಾಮ್ ಪಿತ್ರೋಡಾ, ಸುಮನ್ ದುಬೆ ಜೊತೆಗೆ 2 ಕಂಪನಿಗಳಾದ ಅಸೋಸಿಯೇಟೆಡ್ ಜರ್ನಲ್ ಹಾಗೂ ಯಂಗ್ ಇಂಡಿಯಾಗಳನ್ನ ಹೆಸರಿಸಿದ್ದೇವೆ ಅಂತ ಇಡಿ ಮೂಲಗಳು ಮಾಹಿತಿ ನೀಡಿವೆ. ಹಾಗಿದ್ರೆ ಏನಿದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಅನ್ನೋ ಕುತೂಹಲ ನಿಮಗೆ ಮೂಡಿರಬಹುದು. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. 2012ರಲ್ಲಿ ಬಿಜೆಪಿ ನಾಯಕ ಸುಬ್ರಮಣಿಯನ್ ಸ್ವಾಮಿ ಗಾಂಧಿ ಕುಟುಂಬ ನ್ಯಾಷನಲ್ ಹೆರಾಲ್ಡ್ ವಿರುದ್ಧ ತನಿಖೆಗೆ ಆದಾಯ ತೆರಿಗೆ ಇಲಾಖೆಗೆ ನಿರ್ದೇಶನ ನೀಡಬೇಕು ಅಂತ ಕೆಳ ಹಂತದ ನ್ಯಾಯಾಲಯದಲ್ಲಿ ಪ್ರಕರಣ ಹೂಡಿದ್ರು. ಬಳಿಕ ಈ ಪ್ರಕರಣಕ್ಕೆ ಜಾರಿ ನಿರ್ದೇಶನಾಲಯ ಎಂಟ್ರಿ ಕೊಟ್ಟಿತ್ತು. ಸುಬ್ರಮಣಿಯನ್ ಸ್ವಾಮಿ ಸಲ್ಲಿಸಿದ್ದ ಅರ್ಜಿಯಲ್ಲಿ ಅಸೋಸಿಯೇಟೆಡ್ ಜರ್ನಲ್ ಸ್ಥಿರಾಸ್ತಿ ಯಂಗ್ ಇಂಡಿಯಾಗೆ ವರ್ಗಾವಣೆ ಆಗಿರುವ ಕುರಿತು ಹಲವು ಅನುಮಾನಗಳಿವೆ ಅಂತ ಮನವರಿಕೆ ಮಾಡಿದ್ರು. ಅಸೋಸಿಯೇಟೆಡ್ ಜರ್ನಲ್ ದೆಹಲಿಯ ಬಹದ್ದೂರ್ ಶಾ ಜಫರ್ ಮಾರ್ಗದಲ್ಲಿನ ಹೆರಾಲ್ಡ್ ಹೌಸ್ ಸೇರಿ ದೆಹಲಿ, ಮುಂಬೈ, ಲಕ್ನೋನಲ್ಲಿ ದುಬಾರಿ ಮೌಲ್ಯದ ಸ್ಥಿರಾಸ್ತಿ ಹೊಂದಿತ್ತು. 2023ರಲ್ಲಿ ಜಾರಿ ನಿರ್ದೇಶನಾಲಯ ಎಜೆಎಲ್ ಯಂಗ್ ಇಂಡಿಯಾದ 752 ಕೋಟಿ ರೂಪಾಯಿ ಆಸ್ತಿ ಜಪ್ತಿ ಮಾಡಿತ್ತು. 1938ರಿಂದ ಅಸೋಸಿಯೇಟೆಡ್ ಜರ್ನಲ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಮುದ್ರಿಸುತ್ತಿತ್ತು. ಆದರೆ 2008ರಲ್ಲಿ ತೀವ್ರ ನಷ್ಟ ಆಗಿದ್ದರಿಂದ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಮುದ್ರಣ ಸಂಪೂರ್ಣ ಸ್ಥಗಿತವಾಗಿತ್ತು. ಆಗ ಎಜೆಎಲ್ ಸುಮಾರು 2,000 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿತ್ತು. ಕಾಂಗ್ರೆಸ್ ಪಕ್ಷ 2010ರಲ್ಲಿ ಎಜೆಎಲ್ಗೆ 90 ಕೋಟಿ ರೂಪಾಯಿ ಬಡ್ಡಿ ರಹಿತ ಸಾಲ ನೀಡಿ ನಿಂತು ಹೋಗಿದ್ದ ನ್ಯಾಷನಲ್ ಹೆರಾಲ್ಡ್ ಪುನರಾರಂಭಿಸಲು ಪ್ರಯತ್ನಿಸಿತ್ತು. ಇದೇ ಸಮಯದಲ್ಲಿಯೇ ಸೋನಿಯಾ ರಾಹುಲ್ ಒಡೆತನದ ಯಂಗ್ ಇಂಡಿಯಾ ಅನ್ನೋ ಲಾಭಾಪೇಕ್ಷೆ ಇಲ್ಲದ ಕಂಪನಿ ಅಸ್ತಿತ್ವಕ್ಕೆ ಬಂದಿತ್ತು. ಯಂಗ್ ಇಂಡಿಯಾದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ತಲಾ 38% ಷೇರುಗಳನ್ನ ಹೊಂದಿದ್ರೆ ಉಳಿದ ಷೇರುಗಳನ್ನ ಆಗ ಕಾಂಗ್ರೆಸ್ ಖಜಾಂಚಿಯಾಗಿದ್ದ ಮೋತಿಲಾಲ್ ಓರಾ, ಕಾಂಗ್ರೆಸ್ ನಾಯಕ ಆಸ್ಕರ್ ಫರ್ನಾಂಡಿಸ್ ಹಂಚಿಕೊಂಡಿದ್ರು. ಯಾವಾಗ ಎಜೆಎಲ್ ಮುಚ್ಚಿತೋ ಆಗ ಅದರ ಆಸ್ತಿಗಳನ್ನ ಯಂಗ್ ಇಂಡಿಯಾ ವಶಕ್ಕೆ ಪಡೆದಿತ್ತು. ಎಜೆಎಲ್ ಮಾಡಿಕೊಂಡಿರುವ ಸಾಲ ತೀರಿಸಲು ಕಾಂಗ್ರೆಸ್ ನೀಡಿದ್ದ 90 ಕೋಟಿ ರೂಪಾಯಿ ಸಾಲ ಎಜೆಎಲ್ನಿಂದ ಸಾಲ ಮರುಪಾವತಿಸಲು ಸಾಧ್ಯವಿಲ್ಲ ಅಂತ ತೀರ್ಮಾನಿಸಿತು. ಈ 90 ಕೋಟಿ ಮರುಪಾವತಿಸದ ಸಾಲವನ್ನ ಕಾಂಗ್ರೆಸ್ ಯಂಗ್ ಇಂಡಿಯಾಗೆ 50 ಲಕ್ಷ ರೂಪಾಯಿ ಮೊತ್ತಕ್ಕೆ ಮಾರಾಟ ಮಾಡಿತ್ತು. ಇಡಿ ಚಾರ್ಜ್ ಶೀಟ್ ಪ್ರಕಾರ ಇದೇ ಅವಧಿಯಲ್ಲಿ ಎಜೆಎಲ್ ಹೆಸರಲ್ಲಿ 18 ಕೋಟಿ ಬೋಗಸ್ ದೇಣಿಗೆ ಹಣ ಸ್ವೀಕಾರವಾಗಿತ್ತು. ಮೊದಲೇ ಬಾಡಿಗೆ ಹೆಸರಲ್ಲಿ 38 ಕೋಟಿ ರೂಪಾಯಿ ಆದಾಯ ಬಂದಿದೆ ಎಂದು ತೋರಿಸಿರೋದೇ ಅಲ್ಲದೆ ಎಜೆಎಲ್ಗೆ 29 ಕೋಟಿ ರೂಪಾಯಿ ಜಾಹೀರಾತಿನಿಂದ ಆದಾಯ ಬಂದಿದೆ ಅಂತ ಬೋಗಸ್ ಲೆಕ್ಕ ಸೃಷ್ಟಿ ಮಾಡಿದ್ದಾರಂತೆ. ಭೂಕಬಳಿಕೆ ಹಗರಣದಲ್ಲಿ ರಾಬರ್ಟ್ ವಾದ್ರಾಗೆ ಸಮನ್ಸ್. ಹೈಡ್ರಾಮಾ ಮಾಡಿ ಇಡಿ ಕಚೇರಿಗೆ ರಾಬರ್ಟ್ ವಾದ್ರಾ ಹಾಜರ್. ರಲ್ಲಿ ಹರಿಯಾಣದಲ್ಲಿ ಭೂಪೇಂದರ್ ಸಿಂಗ್ ಹೂಡಾ ಸರ್ಕಾರ ಅಧಿಕಾರದಲ್ಲಿತ್ತು. ಈ ವೇಳೆ ಗುರುಗ್ರಾಮ್ನ ಶಿಕೋಪುರ್ ಅನ್ನೋ ಗ್ರಾಮದ ಬಳಿ ಸುಮಾರು 3 ಎಕರೆ ಜಮೀನನ್ನ ರಾಬರ್ಟ್ ವಾದ್ರಾ 7 ಕೋಟಿ ರೂಪಾಯಿ ನೀಡಿ ಖರೀದಿಸಿದ್ರು. ಭೂಮಿ ಖರೀದಿಸಿದ ಕೆಲವೇ ತಿಂಗಳಲ್ಲಿ ಅದೇ ಭೂಮಿಯನ್ನ ಡಿಎಲ್ಎಫ್ ರಿಯಲ್ ಎಸ್ಟೇಟ್ ಕಂಪನಿಗೆ 58 ಕೋಟಿ ರೂಪಾಯಿಗೆ ಮಾರಾಟ ಮಾಡಿದ್ರು. ಈ ಕುರಿತು ಆಗ ಭಾರೀ ಆರೋಪಗಳು ಕೇಳಿ ಬಂದಿದ್ವು. ಈಗ ಇದೇ ಪ್ರಕರಣದಲ್ಲಿ ರಾಬರ್ಟ್ ವಾದ್ರಾಗೆ ಇಡಿ ಸಮನ್ಸ್ ನೀಡಿದೆ. ಇಡಿ ಸಮನ್ಸ್ ನೀಡಿದ್ದನ್ನೇ ದೊಡ್ಡದು ಮಾಡಿರೋ ರಾಬರ್ಟ್ ವಾದ್ರಾ ದೆಹಲಿಯಲ್ಲಿ ದೊಡ್ಡ ಹೈಡ್ರಾಮಾ ಮಾಡಿದ್ದಾರೆ.
ಮಂಗಳವಾರ ಸುಮಾರು 2 ಕಿಲೋಮೀಟರ್ ಕಾಲ್ನಡಿಗೆಯ ಮುಖೇನ ಇಡಿ ಕಚೇರಿಗೆ ಹಾಜರಾಗಿದ್ರು. ಬುಧವಾರ ಪತ್ನಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಜೊತೆಗೆ ಆಗಮಿಸಿ ವಿಚಾರಣೆ ಎದುರಿಸಿದ್ರು. ಈ ಪ್ರಕರಣದಲ್ಲೂ ಶೀಘ್ರವೇ ಇಡಿ ಚಾರ್ಜ್ ಶೀಟ್ ಸಲ್ಲಿಸೋ ಸಾಧ್ಯತೆಗಳಿವೆ. ಒಟ್ಟಾರೆಯಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಕಾಂಗ್ರೆಸ್ನ ನಾಯಕರು ರಾಜಕೀಯ ದ್ವೇಷದ ಆರೋಪ ಮಾಡ್ತಿದ್ದಾರೆ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಸಿಡಿಸಿರೋ ಸರ್ಕಾರ ಪತನದ ಹೇಳಿಕೆ ಭಾರೀ ಚರ್ಚೆಗೆ ಕಾರಣವಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.